ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರದ ಸಮರ ತಾರಕಕ್ಕೇರಿದೆ. ಸಿಎಂ ಸ್ಥಾನಕ್ಕಾಗಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವೆ ಶೀತಲ ಸಮರವಿದ್ದು ಎರಡು ಬಣಗಳ ನಡುವೆ ದೊಡ್ಡ ಮಟ್ಟದ ಫೈಟ್ ಏರ್ಪಟ್ಟಿದೆ. ಈ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಹೈಕಮಾಂಡ್ ಅಲ್ಟಿಮೇಟ್ಲಿ ಹೈಕಮಾಂಡ್ ಕಾಂಗ್ರೆಸ್ನಲ್ಲಿ ಶುರು ಅಧಿಕಾರ ಸಂಘರ್ಷ. ಸಿದ್ದು ಡಿಕೆಶಿ ಬಣದಿಂದ ಓಪನ್ ವಾರ್. ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ವಾಕ್ಸಮರ, ಮಾತಿನ ಮಲ್ಲಯುದ್ಧ ತಾರಕಕ್ಕೇರಿದೆ. ಲೋಕಸಭಾ ರಿಸಲ್ಟ್ ಸಿಕ್ತಿದ್ದಂತೆ ಸಿಎಂ ಸ್ಥಾನ ಸಿಗುತ್ತೆ ಅನ್ನೋ ಆಸೆಯಲ್ಲಿದ್ದ ಡಿಕೆಶಿಗೆ ಶಾಕ್ ಆಗಿದೆ. ನಿರೀಕ್ಷೆಗೆ ತಕ್ಕಂತೆ ರಾಜ್ಯದಲ್ಲಿ ಸೀಟ್ ಸಿಗದ ಕಾರಣ ಡಿಕೆಶಿ ಲೆಕ್ಕಾಚಾರ ತಲೆ ಕೆಳಗಾಗಿದೆ. ಇದೀಗ ಸಿಎಂ ಕುರ್ಚಿ ಮೇಲೆ ಡಿಕೆಶಿ ಕಣ್ಣಿಟ್ಟಿದ್ದು ಎರಡು ನಾಯಕರ ಬಣಗಳ ನಡುವೆ ವಾಕ್ಸಮರ ನಡೀತಿದೆ. ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಕೊಡಿ ಎಂದು ಒಕ್ಕಲಿಗರ ಸ್ವಾಮೀಜಿ ಹೇಳಿದ್ದಕ್ಕೆ ಸಿದ್ದರಾಮಯ್ಯ ಆಪ್ತ ಕೆರಳಿ ಕೆಂಡವಾಗಿದ್ದಾರೆ. ಚಂದ್ರಶೇಖರ ಸ್ವಾಮೀಜಿ ಹೇಳಿಕೆಗೆ ತಿರುಗೇಟು ನೀಡಿದ ಕೆಎನ್ ರಾಜಣ್ಣ, ಅಧಿಕಾರವನ್ನ ಯಾರು ಬಿಟ್ಟುಕೊಡೋದಕ್ಕೆ ಹೋಗ್ತಾರೆ ರೀ, ಅವರ ಸ್ಥಾನವನ್ನ ಬಿಟ್ಟುಕೊಡ್ತಾರಾ? ನಾಳೆಯಿಂದ ನಾನು ಕಾವಿ ಬಟ್ಟೆ ಹಾಕಿಕೊಳ್ಳುತ್ತೇನೆ, ಬಿಟ್ಟು ಕೊಡ್ತಾರಾ ಎಂದು ತಿರುಗೇಟು ನೀಡಿದ್ದಾರೆ. ಇದೇ ಪ್ರಶ್ನೆ ಸಿದ್ದರಾಮಯ್ಯವ್ರಿಗೆ ಕೇಳಬೇಕು. ಅವ್ರು ಕೇಳಿದ್ದಾರೆ ಬಿಟ್ಕೊಡ್ತೀರಾ ಅಂತ, ಅವ್ರಿಗೆ ನೀವು ಕೇಳಬೇಕು. ನನಗೆ ಕೇಳಿದ್ರೆ ಯಾರು ಬಿಟ್ಕೊಡೋಕೆ ಹೋಗ್ತಾರೆ ನಡೀರಿ, ಅವ್ರು ಕೇಳಿದ ಕ್ಷಣಕ್ಕೆ ಬಿಡೋಕ್ಕಾಗ್ತಿದ್ದ. ಈಗ ಅವ್ರ ಸ್ವಾಮಿಗಳ ಜಾಗ ಬಿಟ್ಕೊಡ್ಲಪ್ಪ, ನನಗೆ ನಾನೇ ಸ್ವಾಮಿ ಆಗ್ಬಿಡ್ತೀನಿ, ಬಿಟ್ಕೊಡ್ತಾರೆ ಕೇಳಿ. ಸುಮ್ಮನೆ ಅವೆಲ್ಲ ಆಗೋವಂಥದ್ದು ಹೇಳಿದ್ರೆ ನಡೀತದೆ. ಆಗದಿರೋ ಈಗ ಸ್ವಾಮಿಗಳು ನಾಳೆಯಿಂದ ನಾನು ಬೇಕಾದ್ರೆ ಕಾವಿ ಬಟ್ಟೆ ಹಾಕೊಂಡು ತಂದು ಬಿಟ್ಕೊಡ್ತಾರಾ? ಅವರು ಬಿಟ್ಕೊಡಲ್ಲ, ಇವರು ಬಿಟ್ಕೊಡಲ್ಲ, ನಡೀರಿ. ಸಿದ್ದರಾಮಯ್ಯ 5 ವರ್ಷ ಅಲ್ಲ 10 ವರ್ಷ ಸಿಎಂ ಆಗಿರ್ತಾರೆ. ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆ ಇಲ್ಲ ಎಂದು ಸಿದ್ದರಾಮಯ್ಯ ಪರ ಕೆಎನ್ ರಾಜಣ್ಣ ಬ್ಯಾಟಿಂಗ್ ಮಾಡಿದ್ದಾರೆ. ಇದೇ ವೇಳೆ ಡಿಕೆಶಿಗೂ ಕೆಎನ್ ರಾಜಣ್ಣ ಟಾಂಗ್ ಕೊಟ್ಟಿದ್ದಾರೆ. ಸಿಎಂ ಸ್ಥಾನ ಸದ್ಯಕ್ಕೆ ಖಾಲಿ ಇಲ್ಲ, ಡಿಸಿಎಂ ಸ್ಥಾನಗಳು ಖಾಲಿ ಇದ್ರೆ ಅದನ್ನ ಭರ್ತಿ ಮಾಡಲಿ ಎಂದು ಹೇಳಿದ್ದಾರೆ. ಸಿಎಂ ಸ್ಥಾನ ಈಗ ಖಾಲಿ ಇಲ್ಲ ಭರ್ತಿ ಮಾಡೋಕ್ಕೆ, ಡಿಸಿಎಂ ಸ್ಥಾನಗಳು ಖಾಲಿ ಇವೆ, ಅದನ್ನು ಭರ್ತಿ ಮಾಡಿ ಅಂತ ಹೇಳಿದ್ದೀವಿ ಅಷ್ಟೇ. ಈಗ ಹೇಳ್ತೀನಿ, ಹೈಕಮಾಂಡ್ಗೂ ಹೇಳ್ತೀನಿ, ಎಲ್ಲ ಕಡೆನೂ ಹೇಳ್ತೀನಿ. ತಪ್ಪೇನು ಹೇಳಿದ್ರೆ ನನಗೇನು ಡಿಕೆ ಶಿವಕುಮಾರ್ ಹೇಳ್ದಂಗೆ ನಾವು ನಡ್ಕೋಬೇಕು ಅಂತ ಏನಿಲ್ಲ. ನಮಗೆ ಸ್ವಂತ ಬುದ್ಧಿ ಇದೆ. ನಾನು ಲಾ ಗ್ರಾಜುಯೇಟ್ ಇದ್ದೀನಿ, ನನಗೇನು ಬುದ್ಧಿ ಬರ್ತಿತ್ತು ಆ ಬುದ್ಧಿ ಅಂತ ನಾನು ಕೆಲಸ ಮಾಡ್ತೀನಿ, ಮಾತು ಹೇಳ್ತೀನಿ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವೆ ಗದ್ದುಗೆ ಗುದ್ದಾಟ ಏರ್ಪಟ್ಟಿದ್ದು ಸದ್ಯ ಈ ವಿಚಾರ ಹೈಕಮಾಂಡ್ ಅಂಗಳ ತಲುಪಿದೆ. ವರಿಷ್ಠರು ಈ ಸಮಸ್ಯೆಗೆ ಯಾವ ರೀತಿ ಪರಿಹಾರ ಕೊಡ್ತಾರೆ ಅಂತ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.